ವಿಶ್ವದ ದೊಡ್ಡಣ್ಣನಿಗೆ ಇಂದು ಅಧ್ಯಕ್ಷ. ವಿಶ್ವದೆಲ್ಲೆಡೆ ಹಿಂದೂಗಳದ್ದೇ ದರ್ಬಾರ್. ಯಾವೆಲ್ಲ ದೇಶಗಳಿಗೆ ಇಂದು ಅಧ್ಯಕ್ಷರಾಗಿದ್ದಾರೆ? ಎಸ್ ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ವಿಶೇಷ ಸುದ್ದಿ ಏನಪ್ಪಾ ಅಂದರೆ, ವಿಶ್ವದ ದೊಡ್ಡಣ್ಣನ ಚುಕ್ಕಾಣಿಯನ್ನು ಇಂದು ಒಬ್ಬರು ಹಿಡಿತಾರಾ ಎನ್ನುವಂತಹದ್ದು. ಈ ಪ್ರಶ್ನೆ ಇದೀಗ ವಿಶ್ವದೆಲ್ಲೆಡೆ ಚರ್ಚೆಯಾಗ್ತಿದೆ. ಅದಕ್ಕೆ ಕಾರಣ ಮುಂದಿನ ಚುನಾವಣೆ ಏನು 2024 ನವೆಂಬರ್ನಲ್ಲಿ ಅಮೆರಿಕದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಇಂದು ಒಬ್ಬರು ಅಮೆರಿಕದ ಅಧ್ಯಕ್ಷರಾಗ್ತಾರಾ ಎನ್ನುವಂತಹದ್ದು. ಸೊ ಇಂದು ಆಗೋದಾದರೆ ಏನೆಲ್ಲ ಚರ್ಚೆಗಳು ಈಗಾಗ್ತಿವೆ ಅದೆಲ್ಲ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಈ ಸ್ಟೋರಿಯಲ್ಲಿ ನಾನು ನಿಮ್ಮ ಮುಂದೆ ಮಾಡ್ತೀನಿ. ಸ್ನೇಹಿತರೆ, ಭಾರತೀಯರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ರಂಗದಲ್ಲೂ ಮುಂದಿರುವಂತಹವರು. ಅದರಲ್ಲೂ ಕೂಡ ತಂತ್ರಜ್ಞಾನ ಅಂದರೆ ಕೇಳುವಂತೆ ಇಲ್ಲ. ಗೂಗಲ್ ಇರಬಹುದು, ಇಂಟೆಲ್ ಇರಬಹುದು, ಮೈಕ್ರೋಸಾಫ್ಟ್ ಇರಬಹುದು, ಅಡೋಬ್ ಇರಬಹುದು, ಹೀಗೆ ಆಟ್ಮೇಲ್ ಇರಬಹುದು, ಇಂತಹ ಎಲ್ಲದರಲ್ಲೂ ಕೂಡ ನಮ್ಮ ಭಾರತೀಯರ ಕೈ ಇರುವಂತಹದ್ದೇ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದರ CEO ಆಗಿ ಕೆಲಸ ಮಾಡಿದವರು. ಆ ಕಾರಣದಿಂದ ಭಾರತೀಯರನ್ನು ಎಲ್ಲೋದ್ರೂ ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ಹಾವಿಡಿಗರ ದೇಶ ಅಂತ ನಮ್ಮ ಇಂಡಿಯಾನ ಕರೀತಿದ್ರು. ಬಟ್ ಇಂದು ಎಲ್ಲೋದ್ರೂ ಕೂಡ ಇಂಡಿಯನ್ಸೇ ಪ್ರಾಬಲ್ಯವನ್ನು ಮೆರಿತಾ ಇದ್ದಾರೆ. ಸೊ ನಾನು ಈ ತಂತ್ರಜ್ಞಾನದ ಬಗ್ಗೆ ಇವತ್ತು ನಿಮ್ಗೆ ಹೇಳ್ತಾ ಇಲ್ಲ. ತಂತ್ರಜ್ಞಾನವನ್ನು ಬಿಟ್ಟು ಕೊಂಚ ರಾಜಕೀಯಕ್ಕೆ ಬರೋಣ. ಅಂದರೆ ನಮ್ಮ ಹಿಂದೂಗಳು, ಅದರಲ್ಲೂ ಭಾರತೀಯರು, ಅದರಲ್ಲೂ ವಿಶೇಷವಾಗಿ ಹಿಂದೂಗಳು ಯಾವೆಲ್ಲ ಕ್ಷೇತ್ರ ಅಂದರೆ ಈ ಪೊಲಿಟಿಕಲ್ ಏನಿದೆ, ಈ ರಾಜಕೀಯ ಕ್ಷೇತ್ರದಲ್ಲಿ ಇದ್ದಾರೆ ಅಂತ. ಅಂತಹದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವವರು ಯಾರಪ್ಪ ಅಂದರೆ ರಿಷಿ ಸುನಕ್. ಎಸ್ ಸ್ನೇಹಿತರೆ, ಭಾರತೀಯರಾದ ಎಲ್ಲರಿಗೂ ಗೊತ್ತಿರುವಂತಹ ಒಂದೇ ಒಂದು ಹೆಸರು ರಿಷಿ ಸುನಕ್. ಯಾಕಂದರೆ ಅದನ್ನು ಮರೆಯೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ನಮ್ಮ ಕರ್ನಾಟಕಕ್ಕೆ ತುಂಬ ಹತ್ತಿರವಾದವರು. ಹೌದು ಸ್ನೇಹಿತರೆ, ಲಿಯಾ ಟ್ರೆಜ್ ಏನಿದ್ರು ಇಂಗ್ಲೆಂಡ್ನ ಚುನಾವಣೆಯಲ್ಲಿ ಗೆದ್ದಿದ್ರು. ಅವರು 45 ದಿನಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಕೂಡ ಅಲ್ಲಿ ಅಂದರೆ ಇಂಗ್ಲೆಂಡ್ನಲ್ಲಿ ಆರ್ಥಿಕತೆಯನ್ನು ಅಂದರೆ ಆರ್ಥಿಕ ವ್ಯವಸ್ಥೆ ಏನಿದೆ ಅದನ್ನು ನಿಭಾಯಿಸಲು ಆಗದ ಕಾರಣ ಅವರು ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ಬಳಿಕ ಇದ್ದಂತಹ ನಮ್ಮ ರಿಷಿ ಸುನಕ್ ಅದನ್ನು ವಹಿಸ್ಕೊಳ್ತಾರೆ. ಈಗ ಸದ್ಯ ಇಂಗ್ಲೆಂಡ್ನಲ್ಲಿ ಪ್ರಸ್ತುತ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ನಮ್ಮ ಕರ್ನಾಟಕದವರೇ ಆದಂತಹ ಸುಧಾಮೂರ್ತಿಯವರ ಅಳಿಯ ಅನ್ನೋದು ಒಂದು ವಿಶೇಷ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ G20 ಸಮ್ಮೇಳನ ನಮ್ಮ ಭಾರತದಲ್ಲಿ ನಡೆದಾಗ ಅವರು ನಮ್ಮ ಭಾರತಕ್ಕೆ ಬಂದಿದ್ದರು. ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿದರು. ಹಿಂದುತ್ವದ ಬಗ್ಗೆ ಕೂಡ ಮಾತನಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಹಿಂದೂಗಳು ಅದರಲ್ಲೂ ಕೂಡ ಇಂಗ್ಲೆಂಡ್ ಅಂತ ಪ್ರಬಲ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಿಯಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು ಆಗಿರೋ ವಿಚಾರ. ಅದು ನಿಮಗೆ ಗೊತ್ತಿದೆ. ಇನ್ನು ಎರಡನೇದಾಗಿ ನಾವು ಹೋಗೋದಾದರೆ ಕಮಲಾ ಹ್ಯಾರಿಸ್. ಎಸ್ ಸ್ನೇಹಿತರೆ, ಈಗ ನಾವೇನು ವಿಶ್ವದ ದೊಡ್ಡಣ್ಣನಾಗಿ ಅಧ್ಯಕ್ಷರಾಗ್ತಾರೆ ಅಂತ ಹೇಳ್ತಾ ಇದ್ದೀವಿ, ಅದರ ಉಪಾಧ್ಯಕ್ಷರು ಈಗ ಪ್ರಸ್ತುತ ಯಾರಿದ್ದಾರೆ ಅಂದರೆ ನಮ್ಮ ಹಿಂದೂಗಳೇ ಇದ್ದಾರೆ. ಅವರ ಹೆಸರೇ ಕಮಲಾ ಹ್ಯಾರಿಸ್. ನಿಮಗೆ ಗೊತ್ತಿರಬಹುದು. ಕಮಲಾ ಹ್ಯಾರಿಸ್ ಏನಂದರೆ ಇವರು ನಮ್ಮ ತಮಿಳು ಮೂಲದವರು. ಇವರು ಈಗ ಅಂದರೆ ಅಮೇರಿಕಾದ ಉಪಾಧ್ಯಕ್ಷೆ ಆಗಿರುವ ಮೊದಲ ಮಹಿಳೆ ಎನ್ನುವಂತಹ ಖ್ಯಾತಿಗೂ ಕೂಡ ಪಾತ್ರರಾಗಿದ್ದಾರೆ. ಸೊ ಇವರು ಕೂಡ ಈಗ ನಮ್ಮ ಹಿಂದೂವಾಗಿದ್ದು ಅಮೇರಿಕದ ಉಪಾಧ್ಯಕ್ಷರು ಆಗಿದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ ಬರೋದು ಸಂತೋಖಿ ಅವರು. ನಿಮಗೆ ಗೊತ್ತಿದೆ, ಮಾರಿಸಸ್ ಅಧ್ಯಕ್ಷ ಏನಾಗಿದ್ದಾರೆ ಸಂತೋಖಿ ಅವರು ಕೂಡ ಹಿಂದೂವಾಗಿದ್ದಾರೆ. ಅವರು ಕೂಡ ಹಲವಾರು ಸಮಾರಂಭಗಳಲ್ಲಿ ಭಾರತಕ್ಕೆ ಭಾಗವಹಿಸಿದ್ರು, ಭಾರತಕ್ಕೆ ಬಂದಿದ್ದರು ಕೂಡ. ಅಂದರೆ ಈ 3 ವರ್ಷದ ಹಿಂದೆ ಗಣರಾಜ್ಯೋತ್ಸವ ಏನಾಯಿತು ಅದರ ಅತಿಥಿಯಾಗಿ ಕೂಡ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದಷ್ಟೇ ಅಲ್ಲದೆ ಇನ್ನು ಯಾರೆಲ್ಲ ಇದ್ದಾರೆ ಅಂತ ನಾವು ನೋಡೋದಾದರೆ ಆಂಟೋನಿಯಾ ಕೋಸ್ಟಾ ಸ್ನೇಹಿತರೆ, ಇವರು ಪೋರ್ಚುಗಲ್ನ ಪ್ರಧಾನಮಂತ್ರಿಯಾಗಿದ್ದಾರೆ. ಅಲ್ಲದೆ 119ನೇ ಪ್ರಧಾನಿಯಾಗಿದ್ದು ಇವರು ಕೂಡ ಭಾರತೀಯ ಮೂಲದವರು ಹಾಗೂ ಹಿಂದೂ ಆಗಿದ್ದಾರೆ ಸ್ನೇಹಿತರೆ. ಪ್ರವೀಣ್ ಜುಗ್ನೌತ್, ಮಾರಿಷಸ್ ರಾಜಕಾರಣಿ ಪ್ರವೀಣ್ ಕುಮಾರ್ ಅವರು 2017ರಲ್ಲಿ ಮಾರಿಷಸ್ನ ಪ್ರಧಾನಿಯಾಗಿದ್ದರು. ಇವರು ಹಿಂದೂ ಕುಟುಂಬದಲ್ಲಿ ಜನಿಸಿದ್ದು. ಜುಗ್ನಾಥ್ ಅವರು ಪೂರ್ವಜರು ಉತ್ತರ ಪ್ರದೇಶದವರು. 2003ರಲ್ಲಿ ಉಗ್ರಗಾಮಿ ಸಮಾಜವಾದಿ ಚಳುವಳಿಯ ನಾಯಕರು ಕೂಡ ಇವರಾಗಿದ್ದರು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇನ್ನು ಪೃಥ್ವಿರಾಜ್ ಸಿಂಗ್ ರೂಪನ್, ಇವರು ಕೂಡ ಮಾರಿಷಸ್ನ 7ನೇ ಅಂದರೆ ಇವರು ಬ್ಯಾಕ್ ಟು ಬ್ಯಾಕ್ ಆಗಿದ್ದಾರೆ. ನಮ್ಮ ಹಿಂದೂಗಳೇ ಮಾರಿಷಸ್ನ ಅಧ್ಯಕ್ಷರಾಗಿರುವಂಥದ್ದು ಖುಷಿಯ ವಿಚಾರ. ಇನ್ನು ಸ್ನೇಹಿತರೆ, ಇದೀಗ ಸುದ್ದಿಯಲ್ಲಿರುವಂತಹದ್ದು ಏನಂದರೆ, ಮತ್ತೆ ಅದೇ ಸುದ್ದಿಗೆ ಬರೋದಾದರೆ ಅಮೆರಿಕದ ಅಧ್ಯಕ್ಷರಾಗಿ ಮುಂದಿನವರು ಯಾರಾಗ್ತಾರೆ, ಹಿಂದೂಗಳಾಗ್ತಾರೆ ಅನ್ನುವಂತಹದ್ದು ಖಂಡಿತವಾಗಿಯೂ ಅದು ಈಗ ಹೆಚ್ಚು ಚರ್ಚೆಯಲ್ಲಿದೆ. ಅದಕ್ಕೆ ಕಾರಣಕರ್ತರಾದಂತಹ ವ್ಯಕ್ತಿ ಯಾರು ಅಂದರೆ ವಿವೇಕ್ ರಾಮಸ್ವಾಮಿ ಅವರು. ಹೌದು ಸ್ನೇಹಿತರೆ, ಇದೀಗ
ಯಾವುದು ಅಲ್ಲಿ ಅಮೆರಿಕದ ಒಂದು ಪಕ್ಷವಾಗಿರುವಂತಹ ರಿಪಬ್ಲಿಕ್ ಪಕ್ಷ ಏನಿದೆ ಅದರ ಚುನಾವಣಾ ಅಧ್ಯಕ್ಷರಾಗಿ ಅಂದರೆ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಆ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಒಂದು ವೇಳೆ ಗೆದ್ದಿದ್ದೇ ಆದರೆ ಇವರೇ ಕೂಡ ಆಗುವಂಥದ್ದು. ಹೀಗಿರುವಾಗ ಇವ್ರಿಗೊಂದು ಪ್ರಶ್ನೆ ಬರುತ್ತೆ ಪತ್ರಕರ್ತರಿಂದ, ನೀವು ಹಿಂದೂಗಳಾಗಿದ್ದೀರಾ, ನಮ್ಮ ಅಮೆರಿಕದ ಅಧ್ಯಕ್ಷರಾಗಲು ಸಾಧ್ಯ ಇಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಉತ್ತರಿಸಿದ ಅವರು ಅದ್ಭುತವಾಗಿ ಹೇಳಿದ್ದಾರೆ, ನಾನು ಯಾವುದೋ ಒಂದು ಅಧಿಕಾರಕ್ಕಾಗಿ ಧರ್ಮವನ್ನು ಬದಲಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹಿಂದೂ ಧರ್ಮವನ್ನು ನಂಬ್ತೀನಿ, ದೇವರನ್ನು ನಂಬ್ತೀನಿ. ದೇವರು ಏನಿದ್ರು ನಮ್ಮೊಳಗೆ ಇರುವಂತಹವನು. ನಿಮಗೆ ಬೇರೆ ಬೇರೆ ಮಾರ್ಗದಲ್ಲಿ ಕಾಣಿಸಿರಬಹುದು, ಆದರೆ ನಾವೆಲ್ಲರೂ ಒಂದೇ ಎನ್ನುವ ಮೂಲಕ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಚಪ್ಪಾಳೆಗಳು ಕೂಡ ಬಂದಿವೆ. ಆ ಮೂಲಕ ಇದೀಗ ಮತ್ತೆ ಅವರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ 2024 ನವೆಂಬರ್ನಲ್ಲಿ ಅಮೆರಿಕದಲ್ಲಿ ಚುನಾವಣೆಯಾಗಿ ರಿಪಬ್ಲಿಕ್ ಪಕ್ಷ ಗೆದ್ದಿದ್ದೇ ಆದರೆ ವಿಶ್ವದ ದೊಡ್ಡಣ್ಣನ ಅಧ್ಯಕ್ಷರಾಗಿ ಇಂದು ಒಬ್ಬರು ಅಧಿಕಾರಕ್ಕೆ ಬರೋದು ಪಕ್ಕಾ ಸ್ನೇಹಿತರೆ, ಇಂತಹದೊಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರಬೇಕಿತ್ತು, ತಂದಿದ್ದೇನೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದರೆ, ಇಂದು ಒಬ್ಬರು ಅಮೆರಿಕದ ಅಧ್ಯಕ್ಷರಾದರೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಎನ್ನುವಂತಹದ್ದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.